ಅದು ಆಗಿದೆ. ಅದಕ್ಕೆ ವಿಜ್ಞಾನಿಗಳು ಅನೇಕ ಅನುಕ್ರಮವಾಗಿ ಅಧ್ಯಯನ ಮಾಡಿ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವುದು ದೊಡ್ಡ ದೊಡ್ಡ ಪುಸ್ತಕಗಳು ಹಾಗೂ ವಿವಿಧ ಸಾಧನೆ ಮಾಡಿದ ಪ್ರಯೋಗಾಲಯ ಹಾಗೂ ಮೈಕ್ರೋಸ್ಕೋಪು, ಚಿಕ್ಕ ಪುಟ್ಟ ಯಂತ್ರಗಳು, ಗಾಜಿನ ಬಾಟಲಿನಲ್ಲಿ ಬಣ್ಣ ಬಣ್ಣದ ದ್ರವಗಳು, ಹೀಗೆ ಅನೇಕ ಇರುತ್ತವೆ. ಮತ್ತು ತನ್ನ ಗಾತ್ರಕ್ಕೆ ದುಪ್ಪಟ್ಟು ಇರುವ ಸಮವಸ್ತ್ರ ಧರಿಸಿ ಗಣಕಯಂತ್ರದ ಮೇಲೆ ಕೀಬೋರ್ಡಿನ ಕೈಗಳ ಬೆರಳನ್ನು ಆಡಿಸುತ್ತಾ ತನ್ನ ದೇಹವನ್ನು ಅದರಾಗೆ ಮನಸ್ಸನ್ನು ಇಟ್ಟು ಪ್ರಯೋಗ ಮಾಡುತ್ತಾ ಗಗನಯಾತ್ರೆಯಲ್ಲಿ ತಲ್ಲೀನರಾದ ವಿಜ್ಞಾನಿಗಳು ಹಾಗೂ ಬೆಂಕಿಯನ್ನು ಹೊತ್ತಿಸಿ 1, 2, 3 ಎಣಿಕೆಯನ್ನು ಮಾಡುತ್ತಾ ಹಾರುವ ರಾಕೆಟ್ಗಳು, ಇವೆಲ್ಲ ವಿಜ್ಞಾನವೇ ಆಗಿದೆ. ವಿಜ್ಞಾನ ಇಷ್ಟೇ ಅಲ್ಲ, ನಮ್ಮ ಶಾಲಾ ಕಾಲೇಜುಗಳಲ್ಲೂ ಕಪ್ಪು ಹಲಿಗೆಯ ಮೇಲೆ E=mc² ಎಂಬ ಸೂತ್ರವನ್ನು ಬರೆದು ಬೋಧಿಸುವ ಬೋಧಕನ ಮುಖವು ವಿಜ್ಞಾನದಿಂದಲೇ ಕೂಡಿರುತ್ತದೆ. ಅದಕ್ಕೆ ಒಬ್ಬ ಕವಿ ಅಂದರೆ ಗೋಪಾಲಕೃಷ್ಣ ಅಡಿಗೇರವರು ಒಂದು ಮಾತನ್ನು ಹೇಳಿದ್ದಾರೆ, ಮಣ್ಣಿನ ಮನದಲ್ಲಿ ಹೊನ್ನನ್ನು ಬೆಳೆಯುವ ತೇಜಸ್ಸಿನ ಕಾಂತಿ ಇದೆ ಅಂತ. ಅದೇ ರೀತಿಯಾಗಿ ಅಕ್ಕಮಹಾದೇವಿಯವರು ಒಂದು ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ, ಲೋಕದ ಚೇಷ್ಟೆಗೆ ರವಿಯೇ ಬೀಜ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ. ಲೋಕದ ಚೇಷ್ಟೆಗೆ ರವಿಯೇ ಬೀಜ ಅಂದರೆ ನಮ್ಮ ಇದು ಖಗೋಳ ವಿನ್ಯಾಸದಲ್ಲಿ ಬರುವಂಥ ಟಾಪಿಕ್ ಇದೆ. ಅದರಲ್ಲಿ ನಮ್ಮ ಭೂಮಿಯ ಮೇಲೆ ಪ್ರಕೃತಿಯು ಸೌಂದರ್ಯವಾಗಿ ಕಾಣಬೇಕಾದರೆ ಜೀವಿಗಳು ಇರುತ್ತವೆ. ಈ ಜೀವಿಗಳಿಗೆ ಕಾರಣ ಏನು ಅಂದರೆ ಸೂರ್ಯನ ಶಕ್ತಿ, ರವಿ ಶಕ್ತಿ ಬಿಡುತ್ತಾನೆ. ಈ ರವಿ ಏನೇ ಬಿಡ್ತಾನೆ ಅಂದರೆ ಶಾಖಶಕ್ತಿ, ವಾಯುಶಕ್ತಿ, ಜಲಶಕ್ತಿ, ಎಲ್ಲ ಶಕ್ತಿಗೂ ಕಾರಣ ರವಿನೇ ಆಗಿರುತ್ತಾನೆ ಅಂತ ಈ ಕವನದಲ್ಲಿ ಬರ್ತದೆ. ನಂತರ ಇವರು ಏನು ಹೇಳ್ತಾರೆ, ಹುಟ್ಟಿಗೂ ಬೆಳವಣಿಗೂ ಸಾವಿಗೂ ರವಿನೇ ಕಾರಣ, ಸೂರ್ಯನೇ ಕಾರಣ ಅಂತ ಹೇಳ್ತಾರೆ. ನಂತರ ಈ ವಿಜ್ಞಾನವು ಅತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಅದರ ಶಾಖೆಗಳು ವಿಸ್ತಾರಗೊಂಡು ಅದು ಕಾರ್ಯನಿರಂತರವಾಗಿ ತೊಡಗಿಕೊಂಡರೆ ಅದು ಸ್ಥಿರವಾಗಿರುತ್ತದೆ. ಈ ಕೊನೆಯೊಂದು ಕಾಣದು, ಮನೆಯೊಂದು ಕಟ್ಟದು. ಕ್ರಿಯಾಶೀಲನಾಗಿರುವ ಈ ವಿಜ್ಞಾನವು ಒಬ್ಬನೇ ಐನ್ಸ್ಟೈನ್, ಒಬ್ಬನೇ ಏನಂದ್ರೆ ಲೋಯಿ ಫೆಚರ್, ಒಬ್ಬನೇ CV ರಾಮನ್ ಎಂಬ ಬಿರುದನ್ನು ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಕಂಡಿದ್ದನ್ನು ಬಿಟ್ಟು ಕಾಣದನ್ನು ಹುಡುಕುತ್ತಾ ಶೋಧನೆ ಮಾಡಿ ನಮಗೆ ಖ್ಯಾತ ವಿಜ್ಞಾನಿಗಳು ಅನಿಸಿಕೊಂಡಿದ್ದಾರೆ. ನಾವು ಶಿಕ್ಷಣ ಕ್ಷೇತ್ರದ, ಯಾಕಂದ್ರೆ ಅವರು ಹುಟ್ಟಿದ್ದು ರಕ್ತ ಮಾಂಸದಿಂದ ದೇಹದಿಂದ ಕೂಡಿದ ಮಹಾನ್ ವ್ಯಕ್ತಿಗಳೇ ಅವರು, ಹೌದಾ? ಅದೇ ರೀತಿಯಾಗಿ ನಾವು ಶಿಕ್ಷಣದಲ್ಲಿ ತೊಡಗಿಕೊಂಡಿದ್ದು ನಮ್ಮ ಸೌಭಾಗ್ಯ. ಯಾಕಂದ್ರೆ ನಾವು ಆ ಥರ ಸಂಶೋಧನೆ ಆವರ್ತನೆಗೊಂಡ ಅನಾಹುತಗಳನ್ನು ಹೋಗಲಾಡಿಸಲು, ನಮ್ಮ ಮಕ್ಕಳಿಗೆ ತೊಡಗಿಸಲು ಚಿಕ್ಕ ಪುಟ್ಟ ಪ್ರಯೋಗಗಳನ್ನು ಮಾಡುತ್ತಾ ಹೋದರೆ ನಾವು 10 ಮಕ್ಕಳಲ್ಲಿ 1 ಮಗುವಾದರೂ ಆ ವಿಜ್ಞಾನದಲ್ಲಿ ತೊಡಗಿ ವಿಜ್ಞಾನವನ್ನು ಮುಂದುವರಿಸಲು ಸಾಧ್ಯ ಇದೆ ಅಂತ ನನಗನ್ನಿಸ್ತದೆ. ಅದೇ ರೀತಿ ನಾವು ಏನು ಮಾಡ್ಬೇಕ್ರಿ, ಹಿಂದಿನ ಪ್ರಯೋಗ, ಹಿಂದಿನ ಕಾವ್ಯ ಅಂದರೆ ಹಿಂದಿನ ಸೂತ್ರಗಳನ್ನು ಅಳವಡಿಸ್ಕೊಂಡು ಮಾಡ್ತೀವಿ. ಮುಂದಿನ ಅನ್ವೇಷಣೆ ಹಿಂದಿನ ಪ್ರಯೋಗಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೇವೆ ಅಂದರೆ ಇದು ಪರಂಪರೆಯಿಂದ ಬಂದ ವಿಜ್ಞಾನವಾಗಿದೆ ಅಂತ ಹೇಳಿ ನನ್ನ ಚಿಂತನೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ತರಗತಿ ಪ್ರಕ್ರಿಯೆಯಲ್ಲಾಗುವ ವಿಜ್ಞಾನವನ್ನ ನಮ್ಮ ದೇಶದಲ್ಲಿ ಏನು ವೈಜ್ಞಾನಿಕ ಪ್ರಯೋಗಗಳು ನಡೀತಾ ಇದ್ದಾವೆ ಮತ್ತೆ ವಿಜ್ಞಾನದಿಂದ ನಾವೇನು ಸಾಫಲ್ಯ ಕಂಡುಕೊಂಡಿದ್ದೀವಿ
ಅದು ಒಬ್ಬ ವಿಜ್ಞಾನಿ ಅಂದ್ರೆ ತರಗತಿ ಪ್ರಕ್ರಿಯೆಯಲ್ಲಿ ವಿಜ್ಞಾನ ಬೋಧನೆ ಮಾಡ್ತಾ ಮಾಡ್ತಾ ನಮ್ಮ ಮಕ್ಕಳಲ್ಲಿ ಅನ್ವೇಷಣಾ ಮನೋಭಾವ ಹುಟ್ಟಿಸಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಾ ಅವರು ದೇಶದ ಕೊಡುಗೆಗಾಗಿ ದೇಶಕ್ಕೆ